ಆ ಕಡೆ ಯಾರಾದ್ರೂ ಇದ್ದೀರೇನ್ರಿ? ಎಸ್, ಏನ್ ಬೇಕು? ಈ ಡ್ರೆಸ್ ಎಲ್ಲಿಡ್ಬೇಕು ಗೊತ್ತಾಗ್ತಿಲ್ಲ ರೀ. ಜೋರಿಯಿಂದ ಹ್ಯಾಂಗರ್ ಇರುತ್ತೆ ನೋಡಿ. ಹೌದು, ಇದ್ಕೊಂದು ಕೊಕ್ಕೆ ಇದೆ. ಇಲ್ಲ ಹಾಕ್ಬೇಕಾ? ಅಲ್ಲಿ ಹಾಕ್ಬೇಕು. ಆಯ್ತ್ರಿ. ಈ ಡ್ರೆಸ್ ಹೇಗ್ ಹಾಕೊಳ್ಳೋದು? ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ. ಏನ್ ಹೇಳಿ? ನಿಮ್ಗೆ ಹಾಫ್ ಸ್ಯಾರಿ ಹಾಕೊಳಕ್ ಬರುತ್ತಾ? ಹಂಗಂದ್ರೆ ಏನ್ರಿ? ಅದೇ ಲಂಗ ದಾವಣಿ. ಓ, ತುಂಬಾ ಚೆನ್ನಾಗಿ ಗೊತ್ತು. ಅದೇ ಅಲ್ವಾ ನಾನು ಹಾಕೊಳ್ಳೋದು. ಇಫ್ ಯು ಡೋಂಟ್ ಮೈಂಡ್, ನಂಗೆ ಹೇಗೆ ಹಾಕೊಳ್ಳೋದು ಅಂತ ತೋರ್ಸ್ಕೊಡ್ತೀರಾ? ಅಯ್ಯೋ, ಅದೆಲ್ಲ ಕೇಳ್ಬೇಕಾ? ಬರ್ತೀನಿ ರೀ. ಎಕ್ಸ್ಕ್ಯೂಸ್ ಮೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವ್ರಿಗೆ ದಾವಣಿ ಹಾಕೊಡ್ಬೇಕಂತೆ. ನಾನ್ ನೋಡ್ತೀನಿ, ನೀವು ಹೋಗಿ. ಸರಿ ಬಿಡಿ. ಮೇಡಮ್, ಡೋರ್ ಓಪನ್ ಮಾಡ್ತೀರಾ? ಛೀ, ಈ ಡ್ರೆಸ್ ಸ್ವಲ್ಪನೂ ಚೆನ್ನಾಗಿಲ್ಲ. ಒಳ್ಳೆ ಚಿಕ್ಕ ಮಕ್ಳಿಗೆ ಹಾಕೋತರ ಇದೆ. ತುಂಬಾ ಬ್ಯಾಡ್ ಆಗಿದೆ. ನಂಗೆ ಇಷ್ಟ ಆಗ್ಲಿಲ್ಲ. ಜೈ ಖಂಡಿತ ಇಡ್ಸಲ್ಲ. ಈ ಡ್ರೆಸ್ ಅಲ್ಲಿ ಹೊರಗಡೆ ಹೋಗಿ ಚಿಕ್ಕಪ್ಪಂಗ್ ತೋರ್ಸೋದ್ಕಿಂತ ಚೆನ್ನಾಗಿಲ್ಲ ಅಂತ ಹೇಳೋದೇ ಒಳ್ಳೇದು. ಸರ್ಪ್ರೈಸ್ ಹೆಸರಲ್ಲಿ ಜೈಗೆ ಶಾಕ್ ಕೊಡೋದ್ಕಿಂತ ನಾನಾಗಿರೋದೇ ಬೆಟರ್. ಏನ್ ಮಾಡ್ತಿದ್ದೀರಾ? ನೋಡ್ತಿದ್ದೆ. ಏನ್ ನೋಡ್ತಿದ್ದೀರಾ? ಗೊಂಬೆ ನೋಡ್ತಿದ್ದೆ. ನನಗ ಕಾಣಿಸ್ತಿರ್ಲಿಲ್ಲ. ಹೆಂಗ್ ಕಾಣಿಸ್ತಿತ್ ನಿಮ್ ಕಣ್ಣಿಗೆ? ಅದು ಅರ್ಥ ಆಗ್ದೇನೆ ನಿಮ್ಮನ್ನ ಫಾಲೋ ಮಾಡ್ತಿರೋದು. ಫಾಲೋ ಮಾಡಿ. ಚಿಕ್ಕಪ್ಪ ಎಲ್ಲಿ ಹೋದ್ರು? ನಿತ್ಯ ಯಾಕೆ ಅಡ್ರೆಸ್ ಅಲ್ಲಿದ್ದಾಳೆ? ಅವತ್ತು ದೇವಿಪುರ ದೇವಸ್ಥಾನದಲ್ಲೂ ಕೂಡ ಹೀಗೆ ಕಾಣಿಸಿದ್ದು ಸರ್. ಅವಳು ಸೆಟ್ ಆಗಿರೋ ಡ್ರೆಸ್ನ ಯಾಕೆ ಹಾಕೊಂಡಿದ್ದಾಳೆ? ಅಂದ್ರೆ ನಮ್ಮಂತ ಟ್ರೆಡಿಷನಲ್ ಫ್ಯಾಮಿಲಿ ಬರ್ತಿದಾರಲ್ಲ ಸರ್, ಅದಕ್ಕೆ ಟ್ರೆಡಿಷನ್ ಆಗಿ ಕಾಣಬೇಕು ಅಂತ ಹಾಕಿರ್ಬೇಕು ಸರ್. ಎಲ್ಲೋದ್ರು ಏನೋ. ಅಮ್ಮ, ಇವನಾ? ಏನು ಸರ್ಪ್ರೈಸ್ ಅಂದ್ರೆ ಇದೇನಾ? ಯಾರಿಗೋಸ್ಕರನೋ ನೀನ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ನೀನ್ ಹೇಗಿದ್ಯೋ ಹಾಗೇ ಇರು. ಅದೇ ನಾನು ಅನ್ಕೋತಿದ್ದೆ. ಮತ್ಯಾಕೆ ಆ ಡ್ರೆಸ್? ಹೌದು, ಯಾಕೆ? ಇಟ್ಬಿಡು. ಸರಿ, ಇಟ್ಬಿಡ್ತೀನಿ. ನಿನಗ್ ಬೇಕಾದ ಹಾಗಿರು. ಇರ್ತೀನಿ. ಸೆಲೆಕ್ಟ್ ಮಾಡಿರೋ ಡ್ರೆಸ್ ಎಲ್ಲ ಬಿಲ್ ಕೌಂಟರ್ ಹತ್ರ ಇಡು. ಐ ವಿಲ್ ಪೇ ದ ಬಿಲ್. ಓಕೆ ಮಾಮ್, ಟೇಕ್ ಕೇರ್. ಬಾಯ್ ಬಾಯ್. ನನಗೂ ಆಶೀರ್ವಾದ ಮಾಡಕ್ಕ.
ಏನ್ ನೋಡ್ತಾ ಇದ್ಯಾ? ಕಮಾನ್ ಬ್ಲೆಸ್ ಮೀ. ನೀನು ನನ್ ಕಾಲ್ ಮುಟ್ಟಿದ್ರೆ ತಾನೇ ಬ್ಲೆಸ್ ಮಾಡೋದ್ ನಾನು. ಏನು ಪೂರ್ತಿ ಬೆಂಡಾಗ್ಬಾರ್ದು ನೀನೇ ತಾನೇ ಹೇಳಿದ್ದು. ಅದು ನಿತ್ಯಾಗೆ, ನಿನ್ಗಲ್ಲ. ಬಾಯ್. ಇದೇನು ನನ್ ಬ್ಲೆಸ್ಸಿಂಗ್ಸ್ ಬೇಡ್ವಾ? ಕೊಟ್ಟಿಯಲ್ಲ ದೊಡ್ಡ ಕಾಂಪ್ಲಿಮೆಂಟ್ ಸಾಕು. ಹೌದು ಮಾಮ್, ಕೆಲ್ಸದವ್ರು ಯಾವಾಗ ಬರ್ತಾರೆ? ಆಲ್ರೆಡಿ ಹೊರಟಿದ್ದಾರೆ. ಓಕೆ, ಅವ್ರು ಬಂದ್ಮೇಲೆ ಹೋಗೋಣ ಮಾವ. ಬರೋದು ಸರ್ವೆಂಟ್ಸು, ಅಮೆರಿಕಾ ಪ್ರೆಸಿಡೆಂಟೋ ವೈಸ್ ಪ್ರೆಸಿಡೆಂಟೋ ಅಲ್ಲ, ಅವ್ರು ನೋಡಿ ಹೊರಡೋದಕ್ಕೆ. ಮಾವ ನೋಡು ಮಾಮ್, ಬರೋ ಕೆಲ್ಸದವ್ರನ್ನ ಮುಖ ಇಷ್ಟ ಆಗ್ಲಿಲ್ಲ ಅಂತ ಗೇಟ್ ಇಂದಾನೆ ಎಲ್ಲಿ ಕಳಿಸ್ಬಿಡ್ತೀಯೋ ಅಂತ ಅವನಿಗೆ ಭಯ. ಮಾಮ್ ಜಸ್ಟ್ ಜೋಕಿಂಗ್ ಬೇಬಿ, ನೀವ್ ಹೊರಡಿ. ಬಾ. ಟೇಕ್ ಕೇರ್ ಬೇಬಿ. ಯು ಟು ಮಾಮ್, ಟೇಕ್ ಕೇರ್. ಅಭಿ. ಹಾ bye. ಓಕೆ. ಇಲ್ಲಿ ನೋಡ್ ಗಂಗಾ, ಅಮ್ಮ, ಈ ಮನೆನಾ? ಯಾಕ ಗಂಗಾ, ಈ ಮನೆ ನಿಂಗ್ ಮೊದ್ಲೇ ಗೊತ್ತಾ? ಗೊತ್ತು ಚಿಕ್ಕಪ್ಪ. ಇದಕ್ ಮೊದ್ಲು ಯಾವತ್ತಾದ್ರೂ ಬಂದಿದ್ಯಾ? ಮೊನ್ನೆ ಒಬ್ಬ ಹುಚ್ಚ ಮನುಷ್ಯ ನಮ್ಮಮ್ಮ ಇಲ್ಲೇ ಇದ್ದಾಳಂತ ಕರ್ಕೊಂಡ್ ಬಂದ. ಹುಚ್ಚಾನಾ? ಹೌದು ಚಿಕ್ಕಪ್ಪ, ನನ್ನ ಹಾಗೆ ಸುಂದರವಾಗಿರೋ ಅಮ್ಮಾಕಿ ಹುಡ್ಗಿರ್ನ ಮೋಸ ಮಾಡಿ ಕರ್ಕೊಂಡ್ ಬಂದು ವಿದೇಶಕ್ ಮಾರೋ ಕಳ್ರ ಮನೆ ಇದು. ಚೇಚೆ, ಈ ಮನೆ ಆ ತರದ್ದಲ್ಲ ಗಂಗಾ. ಈ ಮನೆ ಯಾರ್ದು ಅನ್ಕೊಂಡೆ? ಈ ಸಿಟಿಲೇ ಟಾಪ್ ಬಿಸ್ನೆಸ್ ವುಮೆನ್ ರೂಪಾ ಶ್ರೀನಿವಾಸ್ ಅವ್ರದ್ದು. ರೂಪಾ ಶ್ರೀನಿವಾಸ? ನೆನ್ಪಾಯ್ತು. ದೇವಿಪುರದಲ್ಲಿ ಇವ್ರ ಮಗಳಿಗೆ ನಿಶ್ಚಿತಾರ್ಥ ಮಾಡಿದ್ರು ಚಿಕ್ಕಪ್ಪ. ಆಗ ಆ ಗುಡಿನ ಅಲಂಕಾರ ಮಾಡಿದ್ದು ನಾನೇ. ನಿಶ್ಚಿತಾರ್ಥ ಹೇಗ್ ನಡೀತು? ಅಯ್ಯೋ, ಮಾತಲ್ಲಿ ಹೇಳಕ್ಕಾಗಲ್ಲ, ಒಂದ್ ರೇಂಜ್ ಅಲ್ಲಿ ಮಾಡಿದ್ರು ಅನ್ಕೋ. ಊರವ್ರು ಎಲ್ರು ಬಂದಿದ್ರು. ಅಲ್ವಾ? ಅಂತ ದೊಡ್ಡವ್ರ ಮನೆ ಇದು. ಬಾ. ಆದ್ರೂ ಸರಿ, ನಾನ್ ಬರಲ್ಲ. ಯಾಕೆ? ಆ ಹುಚ್ಚನ್ ನೆನ್ಪ್ ಮಾಡ್ಕೊಂಡ್ರೆ ಭಯ ಆಗುತ್ತೆ. ಅವನ್ ಮೂತಿನೋ ಅವ್ನ್ ಗಡ್ಡನೋ ಅವನು. ನಾನಿದ್ದೀನಲ್ಲ, ಯಾಕ್ ಭಯ? ಏನೋ ನಂಗ್ ಗೊತ್ತಿಲ್ಲ. ವಾಪಸ್ ಹೋಗೋಣ ಬಾ. ವಾಪಸ್ ಹೋಗಿ ಏನ್ ಮಾಡೋದು? ನಾನ್ ಮತ್ತೆ ಮರದ ಕೆಳಗಡೆ ಕುತ್ಕೊಂಡು ಸುಳ್ಳು ಭವಿಷ್ಯ ಹೇಳ್ಬೇಕಾ? ನೀನ್ ಊರ್ಗ್ ಹೋಗಿ ನಿನ್ ಅಮ್ಮನ್ ಸಾವನ್ನ ಕಣ್ಣಾರೆ ನೋಡ್ತೀಯ? ನೋಡು ಗಂಗಾ, ನನ್ನೇ ಬದಲಾಯಿಸ್ದವಳು ನೀನೇ ಎದುರಿದ್ರೆ ಹೆಂಗೆ? ಮುಳ್ಳಿದೆ ಅಂತ ಗುಲಾಬಿ ಹೂವು ಅರಳದೇ ಇರುತ್ತಾ? ಕರ್ತವ್ಯಕ್ಕೋಸ್ಕರ ಭಯನ ಪಕ್ಕಕ್ಕಿಡ್ಬೇಕು. ಅದೆಲ್ಲ ನಾನ್ ನೋಡ್ಕೋತೀನಲ್ಲ. ನಡಿ.
ಇಲ್ಕೊಡಮ್ಮ. ನೀವಿರಿ ಅತ್ಗೆ, ನಾಳೆ ಮದ್ವೆ ಆದ್ಮೇಲೆ ಈ ಮನೆ ಸೊಸೆ ಆಗಿ ನಿನ್ ಸೊಸೆಗೆ ನೀನೇ ಆರತಿ ಮಾಡಬಹುದು. ಈಗ ನನ್ ಮಗಳ ಆಗಿರೋ ನಿತ್ಯಾಗೆ ನಾನೇ ಆರತಿ ಮಾಡ್ತೀನಿ. ಅಯ್ಯಯ್ಯೋ, ಆರತಿ ಯಾರು ಹೋಯ್ತಲ್ಲ, ಅಪಶಕುನ, ಅಶುಭ. ಈಗೇನ್ ಮಾಡೋದು ಅಜ್ಜಿ? ಗಾಳಿ ಹಾರೋಗಿರುತ್ತೆ, ಮತ್ತೆ ಹಚ್ಚಿ. ಹಾಗಲ್ಲ ಜೈ, ಹೀಗೆ ಆರತಿ ಯಾರು ಹೋಗೋದು ಮುಂದಾಗೋ ಯಾವುದೋ ಅಶುಭದ ಸಂಕೇತ. ನೋಡಿದ್ಯಾ, ಬೇಕು ಅಂತಾನೆ ನಿನ್ನ ಬ್ಯಾಡ್ ಮಾಡ್ತಾ ಇರೋದು. ನಾನು ಇದನ್ನೆಲ್ಲ ನಂಬಲ್ಲ. ನಿತ್ಯ, ನೀನ್ ಒಳಗಡೆ ಬಾ. ಇರಪ್ಪ, ಮದ್ವೆಗ್ ಮುಂಚೆ ಆದ್ರೂ ಮದ್ವೆ ಆದ್ಮೇಲಾದ್ರೂ ಈ ಮನೆಗ್ ಬರೋ ಸೊಸೆಗೆ ಈ ಸೊಸೆ ಆರತಿ ಮಾಡೋದೇ ಕರೆಕ್ಟ್. ಈಗ ನಾನೇ ಆರತಿ ಮಾಡ್ತೀನಿ. ಹೇಗ ಆರ್ ಹೋಗುತ್ತೋ ನಾನು ನೋಡ್ತೀನಿ. ಇಲ್ಕೊಡಮ್ಮ. ಕಾಗೆ ದೃಷ್ಟಿ, ನರಿ ದೃಷ್ಟಿ, ಈ ಮನೆಯವ್ರ ದೃಷ್ಟಿ, ಎಲ್ಲ ದೃಷ್ಟಿನೂ ಹೋಗ್ಲಿ. ಬಲ್ಗಾಲ್ ಒಳಗಿಟ್ಟು ಬಾರಮ್ಮ. ಈಗಾಗ್ಲೇ ಬೇಕಾದಷ್ಟು ಮಾಡಿದ್ರು, ಇನ್ನವ್ರು ಹೇಳೋದನ್ನೇನು ಕೇಳ್ಬೇಡ. ಎಡಗಾಲಿಟ್ಟು ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಏನಮ್ಮ ನೀನ್ ಮಾಡಿರೋ ಕೆಲ್ಸ? ಯಾಕಮ್ಮ ಹೀಗ್ ಮಾಡ್ದೆ? ಏನ್ ಮಾಡ್ದೆ ನಾನು? ಮೊದ್ಲು ಬಲ್ಗಾಲಿಟ್ಟು ಬರ್ಬೇಕು, ಎಡ್ಗಾಲಿಟ್ಟು ಯಾಕೆ ಬಂದೆ? ಯಾವ ಕಾಲಾದ್ರೆ ಏನು? ಬಲ್ಗಾಲಿಟ್ ಬರೋದು ಶುಭನಮ್ಮ. ಓ, ಈ ವಿಷಯನ ನಾನ್ ಮನೇಲಿದ್ದಾಗ್ಲೇ ಹೇಳಿದ್ರೆ ಲೆಫ್ಟ್ ಲೆಗ್ ನ ಕಟ್ ಮಾಡ್ಕೊಂಡು ಸಿಂಗಲ್ ಲೆಗ್ ನಲ್ಲೇ ಬರ್ತಿದ್ನಲ್ಲ. ಏನಮ್ಮ ಮಾತು? ಮತ್ತಿನ್ನೇನ ಆಂಟಿ, ಬಂದಾಗಿಂದ ನೋಡ್ತಾ ಇದೀವಿ. ಒಂದ್ಸಾರಿ ಮುಹೂರ್ತ ಅಂತೀರಾ, ಇನ್ನೊಂದ್ಸಲ ಆರತಿ ಅಂತೀರಾ, ಈಗಿಲ್ಲಿ ಎಡಗಾಲು ಅಂತಿದ್ದೀರಾ, ಅನಿಷ್ಟ ಅಶುಭ ಅಂತಿದ್ದೀರಾ. ನೋಡ್ತಾ ಇದ್ರೆ ನಾವಿಲ್ಲಿ ಬಂದಿರೋದೇ ನಿಮ್ಗಿಷ್ಟ ಇಲ್ಲ ಅನ್ಸುತ್ತೆ. ಬಾ ನಿತ್ಯ, ವಾಪಸ್ ಹೋಗೋಣ. ಓವರ್ ಆಗಿ ಆಡ್ಬಿಡ ಅಭಿ. ನಮ್ಮ ಮಾವ ಹೇಳಿದ್ರಲ್ಲಿ ತಪ್ಪೇನಿದೆ ಜೈ? ನೀನೇ ತಾನೆ ನನ್ಗೆ ನಾನಾಗೆ ಇರುವಂದಿದ್ದು. ಈಗೇನು ಹೀಗೆಲ್ಲ ನಾನ್ಸೆನ್ಸ್ ನಡೀತಿದೆ? ನನ್ ಬಗ್ಗೆ ಇವ್ರಿಗೆ ಹೇಳಿಲ್ವಾ ನೀನು? ಇನ್ನ ನಮ್ಮವ್ರು ನಿಮ್ಮವ್ರು ಏನಮ್ಮ, ಎಲ್ಲ ಒಂದೇ ಅಲ್ವಾ? ನಾವಂದಿದ್ದು ಎಡಗಾಲ್ಗಿಂತ ಬಲಗಾಲಿಟ್ಟಿದ್ರೆ ಒಳ್ಳೇದಲ್ವಾ ಅಂತ.
ನಮ್ಗೆ 2 ಕಾಲಿರೋದು ನಡೆಯೋದಕ್ಕೆ, 2 ಕೈ ಇರೋದು ಕೆಲಸ ಮಾಡೋದಕ್ಕೆ. ಅದ್ರಲ್ಲೊಂದು ಒಳ್ಳೇದು, ಅದ್ರಲ್ಲೊಂದು ಕೆಟ್ಟದ್ದು ಅಂತ ಏನೂ ಇರಲ್ಲ. ಬೋತ್ ಆರ್ ಈಕ್ವಲ್. ಮನೇಲಿ ಮನೆ ಸೊಸೆನೆ ಕೆಲಸದವಳಮ್ಮ. ಎಲ್ರಿಗೂ ಅವರೇ ಬಡಿಸೋದು. ಎಲ್ರದ್ದು ಆದ್ಮೇಲೆ ಅವ್ರು ತಿನ್ಬೇಕು. ಮುಂದೆ ಮದ್ವೆ ಆದ್ಮೇಲೆ ನೀನ್ ಕೂಡ ಹೀಗೆ ಮಾಡ್ಬೇಕು. ಮೈ ಗಾಡ್, ಐ ಕಾಂಟ್. ಈ ತರದ ಕೆಲ್ಸ ನನಗಾಗಲ್ಲ. ಅಂಡ್ ನನಗ ಹಸ್ವಾದಾಗ ನಾನು ಊಟ ಮಾಡ್ತೀನಿ. ಎಲ್ರದ್ದು ಮುಗಿಯೋವರೆಗೂ ನನಗ್ ಕಾಯಕ್ಕಾಗಲ್ಲ. ಬೇಗ ಇಬ್ರು ಸರ್ವೆಂಟ್ಸ್ ನ ಅಪಾಯಿಂಟ್ ಮಾಡು. ಅದನ್ನ ಆಮೇಲೆ ನೋಡೋಣ. ಮೊದ್ಲು ನೀನ್ ಬ್ರೇಕ್ಫಾಸ್ಟ್ ಮಾಡು. ನೀನು ತಿನ್ನಬಿ. ವಾಟ್ ಇಸ್ ದಿಸ್? ಇಡ್ಲಿ ವಡೆನಮ್ಮ. ಏನಮ್ಮ, ಯಾವತ್ತೂ ತಿಂದಿಲ್ವಾ? ತಿಂದಿಲ್ಲ. ಇಂಥ ಕೆಟ್ಟ ಫುಡ್ ತಿನ್ನೋ ಅಭ್ಯಾಸ ನನಗಿಲ್ಲ. ಕೆಟ್ಟದಲ್ಲಮ್ಮ, ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಡು. ಆಯಿಲಿ ಫುಡ್ ಹೇಗ್ ಚೆನ್ನಾಗಿರುತ್ತೆ? ಇದನ್ ತಿಂದ್ರೆ ನಿಮ್ ತರ ಆಗ್ತೀನಿ. ನಮ್ ಮನೇಲಿ ಇದನ್ನೇ ತಿನ್ನೋದಮ್ಮ. ನಾನ್ ಇದನ್ ತಿನ್ನಲ್ಲ. ಒಂದ್ಸರಿ ತಿನ್ನೋಡು ನಿತ್ಯ, ನಿನ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಸಾರಿ ಜಾಯ್, ಇಷ್ಟ ಇಲ್ದಿದ್ರು ಬಲವಂತವಾಗಿ ತಿಂದು ನಿನ್ಗೋಸ್ಕರ ಇಷ್ಟ ಆಯ್ತು ಅಂತ ಸುಳ್ಳು ಹೇಳೋದಿಲ್ಲ. ಹೋಗ್ಲಿ, ನಿನ್ಗೇನ್ ಬೇಕು ಹೇಳಮ್ಮ. ನಾನು ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್, ಲಂಚ್ಗೆ ಪಿಜ್ಜಾ, ಡಿನ್ನರ್ಗೆ ಬರ್ಗರ್ ಅಂತದನ್ನ ಮಾತ್ರ ತಿನ್ನೋದು. ಅಂತದೆಲ್ಲ ಈ ಮನೇಲಿ ಮಾಡಲ್ಲಮ್ಮ. ಹೋಗ್ಲಿ, ಇದೊಂದ್ಸಲ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳಮ್ಮ. ವಾಟ್? ಅಡ್ಜಸ್ಟ್ ಆಗು ಅಂತೀರಲ್ಲ, ಯಾಕೆ ಅಡ್ಜಸ್ಟ್ ಆಗ್ಬೇಕು? ನಿತ್ಯ ವಿಶ್ವರೂಪ ಶುರುವಾಯ್ತು. ನಾವೇನಾದ್ರೂ ಕಾಡಲ್ಲಿದ್ದೀವಾ? ಬೇಕು ಅಂದ್ರೂ ಸಿಗಲ್ಲ ಅನ್ನೋದಕ್ಕೆ ಸಿಟಿಲೇ ತಾನೇ ಇರೋದು. ಕಾಲ್ ಮಾಡಿದ್ರೆ 10 ಮಿನಿಟ್ಸ್ ಅಲ್ಲೇ ಮನೆಗೆ ಡೆಲಿವರಿ ಮಾಡ್ತಾರೆ. ಮನೇಲೆ ಎಲ್ಲ ಇದ್ದು ಹೊರಗಡೆ ತಿಂಡಿ ಯಾಕಮ್ಮ? ಐ ವಾಂಟ್ ಬೆಸ್ಟ್ ಫುಡ್ ಫ್ರಮ್ ದ ಬೆಸ್ಟ್ ರೆಸ್ಟೋರೆಂಟ್, ದಟ್ಸ್ ಆಲ್. ಅಯ್ಯೋ, ಊಟ ಮಾಡುವಾಗ ಹಂಗೆ ಎದ್ದೇಳ್ಬಾರ್ದಮ್ಮ. ಯಾವ್ಯಾವ್ದೋ ತಿಂಡಿ ಎಲ್ಲ ನಾನ್ ತಿನ್ನಲ್ಲ. ಹೌದು, ನಮ್ ನಿತ್ಯ ಏನ್ ಕೊಟ್ರು ಅದನ್ನ ತಿನ್ನಲ್ಲ. ನಿಮ್ ಮನೆಗ್ ಬಂದ್ರೆ ನಿಮ್ಗಿಷ್ಟ ಬಂದಿರೋದನ್ನ ತಿನ್ನು ಅಂತಿರಲ್ಲ. ಏನ್ ಜೈ, ನೀನೇ ತಾನೆ ನಂಗೆ ನಾನ್ ಹಾಗೆ ಇರೋಂದಿದ್ದು? ಈಗೇನು ನನ್ಗೆ ಇಷ್ಟ ಆಗಿಲ್ದಿರೋದನ್ನ ತಿನ್ನು ಅಂತಿರಲ್ಲ? ನಂದು ಅಡ್ಜಸ್ಟ್ ಆಗೋ ಮೆಂಟಾಲಿಟಿ ಅಲ್ಲ ಅಂತ ನಿಂಗೂ ಗೊತ್ತಲ್ಲ. ಯಾಕೆ ಫೋರ್ಸ್ ಮಾಡ್ತಿದ್ದೀರಾ? ಆಯಿಲ್ ಫುಡ್ ತಿಂದು ನಮ್ ನಿತ್ಯ ಹೆಲ್ತ್ ಹಾಳಾಗ್ಲಿ ಅಂತನಾ, ಅಥವಾ ಊಟನೇ ಹಾಕ್ದೆ ಸಾಯಿಸ್ಬೇಕು ಅಂತಿದ್ದೀರಾ? ಏನ್ ನಿಮ್ ಉದ್ದೇಶ? ಇವ್ರ ಹತ್ರ ಮಾತ್ಯಾಕೆ ಮಾವ? ಕಾಲ್ ಮಾಡಿ ಸ್ಯಾಂಡ್ವಿಚ್ ಆರ್ಡರ್ ಮಾಡು. ಅಬ್ಬಾ, ಹಾಗೆ ನಿತ್ಯ ಬಿಹೇವಿಯರ್ ನೋಡಿ ಬದಲಾದ್ಲು ಅನ್ಕೊಂಡೆ. ಒರಿಜಿನಾಲಿಟಿ ಹಾಗೆ ಇದೆ. ಓಕೆ ನಿತ್ಯ. ಸಿ ಜೈ, ನಂಗೆ ನೀನ್ ಇಷ್ಟ ಆದೆ, ಯಾಕಂದ್ರೆ ನನ್ನ ಅರ್ಥ ಮಾಡ್ಕೊಂಡಿದ್ಯಾ. ಹಾಗೆ ನಿಮ್ಮನೆಯವರು ನನ್ಗಿಷ್ಟ ಆಗ್ಬೇಕು ಅಂದ್ರೆ ನನ್ನ ಅರ್ಥ ಮಾಡ್ಕೊಳಕ್ ಹೇಳು. ಮತ್ತೊಂದ್ಸಲ ನನ್ಗೆ ಅಡ್ಜಸ್ಟ್ ಆಗೋಕೆ ಹೇಳ್ಬಾರ್ದು ಅಂತಾನೂ ಹೇಳು. ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗ್ಬಾರ್ದು, ಓಕೆ? ಕಾಗೆ ಕಾರ್ಯ ಗಂಧರ್ವರೇ ಮಾಡಿದ್ರು ಅನ್ನೋ ಹಾಗೆ ನಾನ್ ಬೆಂಕಿ ಇಡ್ಬೇಕು ಅನ್ಕೊಂಡ್ರೆ ಇವಳೆ ಶುರು ಮಾಡಿದಾಳೆ. ಸೂಪರ್. ಅತ್ತೆ, ಆ ಇಡ್ಲಿ ವಡೆ ಇಲ್ಲಿ ಕೊಡಿ, ನಾನ್ ತಿಂತೀನಿ. ತಿಂತೀಯಮ್ಮ, ತೃಪ್ತಿಯಿಂದ ತಿಂತೀಯ. ಎಲ್ರು ನೀನ್ ಹಾಗೆ ಅಡ್ಜಸ್ಟ್ ಆಗ್ಬೇಕಲ್ವಾ? ಈ ಮನೆ ಪದ್ಧತಿ, ಆಚಾರ, ಅಭ್ಯಾಸನ ತುಂಬಾ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ ಹಾಗೆ ಹೊರಗಿನವ್ರು ಅರ್ಥ ಮಾಡ್ಕೋತಾರ? ಇಲ್ಲೋಡಿ ಅಜ್ಜಿ, ನೀವೇನು ನನ್ ಮಗಳನ್ನ ಜೈಗ್ ಮದ್ವೆ ಮಾಡ್ಕೊಡಲ್ಲ ಅಂತ ಹೊಟ್ಟೆ ಕಿಚ್ಚಿಂದ ಈ ಮಾತಾಡ್ತಿಲ್ಲ.
ನಮ್ ಮಗಳು ಹೀಗಿದ್ದಾಳೆ, ಆ ಹುಡ್ಗಿ ಹಾಗಿದ್ದಾಳೆ ಅಂತ ಹೇಳ್ತಿದೀನಿ. ಇಷ್ಟ ಆಗ್ದಿದ್ರೆ ಬೈದ್ಬಿಡಿ. ನನ್ನ ಮದ್ವೆ ಆಗ್ಬೇಡ ಅಂತ ನಿತ್ಯನ ಕನ್ವಿನ್ಸ್ ಮಾಡಕ್ಕಾಗ್ದೆ ಅವಳ ಆರೋಗ್ಯನ್ಸ್ ನ ವೆಪನ್ ಆಗಿ ಮಾಡ್ಕೊಂಡು ಈ ಫ್ಯಾಮಿಲಿನ ಅರ್ಥ ಮಾಡ್ಕೊಂತ ನೆಪ ಹೇಳಿ ನಿತ್ಯನ ಇಲ್ಲಿ ಕಳ್ಸಿದ್ದಾರೆ. ನಿತ್ಯ ಮಾಡರ್ನ್ ಗರ್ಲ್, ಇದು ಟ್ರೆಡಿಷನಲ್ ಫ್ಯಾಮಿಲಿ. ನಿತ್ಯ ಖಂಡಿತ ಈ ಮನೆಗೆ ಅಡ್ಜಸ್ಟ್ ಆಗಲ್ಲ ಅಂತ ರೂಪಾ ಶ್ರೀನಿವಾಸಿಗೆ ಗೊತ್ತು. ನಿತ್ಯನಿಗಿರೋ ಕೋಪಕ್ಕೆ ಈ ಮನೆ ಜನರು ನಿತ್ಯನ ಅಕ್ಸೆಪ್ಟ್ ಮಾಡಲ್ಲ ಅಂತ ಗೆಸ್ ಮಾಡಿದ್ರು. ನಿತ್ಯಗೆ ಈ ಮನೆ ಕರೆಕ್ಟ್ ಅಲ್ಲ ಅಂತ, ನಿತ್ಯ ಇಲ್ಲಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಆ ಕಡೆ ನಿತ್ಯ ಇಲ್ಲಿ ಇವ್ರು ಅನ್ಕೋತಾರೆ ಅಂತ ಪ್ಲಾನ್ ಮಾಡಿ ಇಲ್ಲಿ ಕಳ್ಸಿದ್ದಾರೆ. ನಿತ್ಯ ಮೇಡಮ್ ಇಲ್ಲಿಗೆ ಬಂದಿರೋದ್ರಿಂದ ಇಷ್ಟು ದೊಡ್ಡ ಪ್ಲಾನ್ ಇದೆಯಾ ಸರ್? ಇದು ಚಾಲೆಂಜ್ ನಾನಿ. ಅವತ್ತು ನಿತ್ಯ ಜೊತೆಗೆ ನಮ್ಮ ಆಫೀಸಿಗೆ ಬಂದ ರೂಪಾ ಶ್ರೀನಿವಾಸ್ ನನ್ನ ಹತ್ರ ಇದನ್ನೇ ಹೇಳಿದ್ರು. 1 ದಿನದಲ್ಲಿ ನನಗೆ ಹತ್ರ ಆಗಿರೋ ನಿತ್ಯನ 5 ದಿನದಲ್ಲಿ ದೂರ ಮಾಡ್ತೀನಿ ಅಂತ ಬೆಟ್ ಕಟ್ಟಿದ್ರು. ನನಗ್ ಗೊತ್ತಿರೋ ಪ್ರಕಾರ ನಿತ್ಯನ ಇಲ್ಲಿ ಕಳ್ಸೋಕು ಮುಂಚೆನೆ ಅವಳನ್ನ ಅವರು ಚೆನ್ನಾಗಿ ಟ್ಯೂನ್ ಮಾಡಿರ್ತಾರೆ. ಅವಳ ಕ್ಯಾರೆಕ್ಟರ್ನ, ಅವಳ ಆರೋಗ್ಯನ್ಸ್ನ ಕಡಿಮೆ ಮಾಡ್ಕೋಬೇಡ ಅಂತ ಹೇಳಿರ್ತಾರೆ. ಮೊದ್ಲೇ ಕೋತಿ, ಅದ್ರಲ್ಲೂ ಆಲ್ಕೋಹಾಲ್ ಕುಡಿದ್ರೆ ನಿತ್ಯ ಹೀಗಾಡೋದ್ರಲ್ಲಿ ತಪ್ಪೇನಿದೆ? ಅವಳನ್ನ ಬೇಕು ಅಂತಾನೆ ಎತ್ಕಟ್ಟೋದಕ್ಕೆ, ಕೋಪ ತರ್ಸೋದಕ್ಕೆ ಅಭಿನ ಜೊತೆ ಕಳ್ಸಿದ್ದಾರೆ. ಇದು 100% ಪಕ್ಕಾ ಪ್ಲಾನ್, ಮೇಡ್ ಬೈ ರೂಪಾ ಶ್ರೀನಿವಾಸ್. ಏನ್ ಮಾಡೋದು ಸರ್? ಅವ್ರ ಹೆಸರು ರೂಪಾ ಶ್ರೀನಿವಾಸ್ ಆದ್ರೆ ನಾನು ಸೂರ್ಯ ವಂಶದ ಜಯಸೂರ್ಯ. ಸರ್, ಮೇಡಮ್ ಬರ್ತಿದ್ದಾರೆ. ಹೇ ಜೈ, ಐ ವಾಸ್ ಲುಕಿಂಗ್ ಫಾರ್ ಯು. ಇಲ್ಲಿದ್ಯಾ? ಬ್ರೇಕ್ಫಾಸ್ಟ್ ಮಾಡ್ದ ನಿತ್ಯ? ಸ್ಯಾಂಡ್ವಿಚ್, ಫ್ರೂಟ್ಸ್ ತಿಂದ್ವಿ. ಏನ್ ಡಲ್ ಆಗಿದ್ಯಾ? ಆಗ್ಲೇ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನಾ ಜೈ? ಹಾಗ್ಯಾಕ್ ಅನ್ಕೋತೀಯಾ? ಅಂದ್ರೆ ನನ್ ಮಾತಿಗೆ ನೀನೇನಾದ್ರೂ ಹರ್ಟ್ ಆದ್ಯೇನೋ ಅಂತ. ಹರ್ಟಾ? ಅದ್ಯಾಕೆ? ನಿಮ್ ಮನೆಯವ್ರಿಗೆ ತಿಂಡಿ ಸರಿಯಾಗಿಲ್ಲ ಅಂತ ಏನೇನೋ ಮಾತಾಡಿದ್ಲಲ್ಲ. ನೀನೇನ್ ತಪ್ಪಾಗಿ ಮಾತಾಡಿಲ್ವಲ್ಲ. ನೀನ್ ಇರೋ ಹಾಗೆ ಮಾತಾಡ್ದೆ, ರಾಂಗ್ ಆಗೇನ್ ಬಿಹೇವ್ ಮಾಡ್ಲಿಲ್ಲ. ನೀನು ನೀನಾಗೇ ಇದ್ದೆ. ಇವನೇನು ರಿವರ್ಸಲ್ ಸಪೋರ್ಟ್ ಮಾಡ್ತಿದ್ದಾನೆ? ಇವರೇನು ಸಪೋರ್ಟ್ ಮಾಡ್ತಿದಾರಲ್ಲ? ಐ ಲೈಕ್ ಯು ನಿತ್ಯ, ಐ ಆಮ್ ಹ್ಯಾಪಿ. ಥ್ಯಾಂಕ್ ಗಾಡ್, ಈಗ ನನಗೆ ಖುಷಿ ಆಗ್ತಿದೆ. ಇನ್ ಕೇಸ್ ನೀನ್ ಹರ್ಟ್ ಆಗಿದ್ರೆ ಅಂತ ಗಿಲ್ಟ್ ಫೀಲ್ ಆಗಿದ್ದೆ. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನೀನ್ ನನ್ನ ಬ್ಯಾಡ್ ಅನ್ಕೋಬಾರ್ದು. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ಏನು ನಾನ್ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ? ಚಿಕ್ಕವಳಿಂದ ಯಾವ ಬೌಂಡ್ರೀಸು ಇಲ್ದೆ ಅಡ್ಜಸ್ಟ್ ಅನ್ನೋ ಪದನೇ ಕೇಳ್ದೆ ಬೆಳೆದಿರೋಳು ನೀನು. ಅಷ್ಟು ಅರ್ಥ ಆಗಲ್ವಾ ನನ್ಗೆ? ಥ್ಯಾಂಕ್ ಯು ಜೈ. ಥ್ಯಾಂಕ್ಸ್ ಎಲ್ಲ ಯಾಕೆ? ಯಾರ್ಯಾರಿಗೋಸ್ಕರನೋ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡ್ರೆ ಕೊನೆ ಕ್ಯಾರೆಕ್ಟರ್ ಇಲ್ದವ್ರಾಗ್ತೀವಿ. ನಾನು ಯಾವತ್ತೂ ನಾನಾಗೇ ಇರ್ತೀನಿ, ನೀನ್ ಕೂಡ ನೀನಾಗೇ ಇರೋದು ನನಗಿಷ್ಟ. ಇಲ್ಲಿ ಬರೋ ಮೊದ್ಲು ನಮ್ಮ ಮಾಮ್ ಕೂಡ ಇದನ್ನೇ ಹೇಳಿದ್ದು ಜೈ. ನಾನು ನಾನಾಗೆ ಇರ್ಬೇಕು ಅಂದ್ರು. ಯಾರಿಗೋಸ್ಕರನೋ ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೋಬೇಡ ಅಂತ, ಎಲ್ಲೂ ತಲೆಗೆ ಬಾಗ್ಬೇಡ ಅಂತ. ಇದೇನು ಅಕ್ಕ ಹೇಳಿರೋ ಸೀಕ್ರೆಟ್ಸ್ ಎಲ್ಲ ಹೀಗೆ ರಿವೀಲ್ ಮಾಡ್ತಾ ಇದ್ದಾಳೆ? ಯು ನೋ ವಾಟ್, ಮಾಮ್ ಏನ್ ಹೇಳಿದ್ರು ನೀನು ಅದೇ ಹೇಳ್ದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ನನ್ ಬಗ್ಗೆ ನೀವಿಬ್ರು ಒಂದೇ ರೀತಿ ಥಿಂಕ್ ಮಾಡ್ತೀರಾ. ಇನ್ ಮುಂದೆ ನಂಗೆ ಯಾವ ಗಿಲ್ಟಿ ಫೀಲಿಂಗು ಆಗಲ್ಲ. ಈ ಮನೇಲಿ ಹ್ಯಾಪಿಯಾಗಿ ನನ್ಗಿಷ್ಟ ಆಗೋ ಹಾಗೆ ಇರ್ತೀನಿ, ನಾನು ಹಾಗೆ ಇರ್ತೀನಿ. ಎಸ್ ನಿತ್ಯ, ನೀನು ನೀನಾಗೇ ಇರ್ಬೇಕು. ಹಾಗೆ ಇದರಲ್ಲಿ ಒಂದು ಸ್ಮಾಲ್ ಕರೆಕ್ಷನ್. ಮತ್ತೆ ಏನೋ ಫಿಟ್ಟಿಂಗ್ ಇಡ್ತಾ ಇದ್ದಾನೆ. ಯಾವ ಫಿಟ್ಟಿಂಗು ಇಡದೆ ಹೋದ್ರೆ ಇವನ್ ಜೈ ಹೇಗಾಗ್ತಾನೆ? ಏನು? ನಮ್ಗೆ ಇಷ್ಟ ಆಗೋ ಹಾಗೆ ಇರ್ಬೇಕು, ಆದ್ರೆ ನಮ್ಗಿಷ್ಟ ಆಗಿದ್ದು ಪಕ್ಕದವ್ರಿಗೆ ಕಷ್ಟ ಆಗೋ ಹಾಗಿರ್ಬಾರ್ದು. ಅರ್ಥ ಆಗ್ಲಿಲ್ಲ ಜೈ. ಪ್ರತಿ ಮನುಷ್ಯಂಗೂ ಕಲ್ಚರ್, ಕ್ಯಾರೆಕ್ಟರ್, ಹ್ಯಾಬಿಟ್ಸ್ ಅಂತ ಒಂದಿರುತ್ತೆ.
ಅದು ಆ ಮನುಷ್ಯನಿಂದ ಫ್ಯಾಮಿಲಿಗೆ, ಫ್ಯಾಮಿಲಿಯಿಂದ ಸೊಸೈಟಿಗೆ ಬಂದಿರುತ್ತೆ. ಆ ಮನುಷ್ಯನ ಜೊತೆಗೆ ಒಂದು ಫ್ಯಾಮಿಲಿ, ಆ ಸೊಸೈಟಿನಲ್ಲಿ ನಾವಿರ್ಬೇಕು ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆಗ್ಬೇಕು ಅಂದ್ರೆ ಜೊತೆಯಾಗಿ ಜರ್ನಿ ಮಾಡ್ಬೇಕು. ಈ ಮನೆಗೆ ನೀನ್ ಅದಕ್ಕೆ ಬಂದಿದ್ದು, ಇಲ್ಲಿರೋ ವಾತಾವರಣನ, ಮನುಷ್ಯರನ್ನ, ಪದ್ಧತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಂದಿದ್ಯಾ? ಅಜ್ಜಿ ಅಲ್ವಾ? ಅಜ್ಜಿ ಅಲ್ಲ ಅಮ್ಮ, ಅಮ್ಮಮ್ಮ. ಅಮ್ಮಮ್ಮ ಅಂದ್ರೆ ಏನು? ಅಮ್ಮಮ್ಮ ಅಂದ್ರೆ ಜೈ ಅವ್ರ ಅಪ್ಪ ಇದಾರಲ್ಲ, ಅಪ್ಪ ಅವ್ರ ಅಮ್ಮಂಗೆ ಅಮ್ಮ ನಾನು, ಮುತ್ತಜ್ಜಿ ನಾನು. ಅದಕ್ಕೆ ಜೈ ನನ್ನನ್ನ ಅಮ್ಮಮ್ಮ ಅಂತ ಕರೀತಾನೆ. ಓ, ಫಾದರ್, ಮದರ್ ಅಂಡ್ ಮದರ್, 3 ಜನರೇಷನ್ಗೆ ಗ್ರ್ಯಾಂಡ್ ಮದರ್ ಅಂತಾಯ್ತು ನೀವು. ಹಾಗಾದ್ರೆ ನಾನು ಗ್ರಾನಿ ಅಂತ ಕರಿತೀನಿ. ಹೇಳಿದ್ನಲ್ಲ, ನಿನ್ನಿಷ್ಟ. ಥ್ಯಾಂಕ್ ಯು ಗ್ರಾನಿ. ಏನ್ ಓದ್ತಿದ್ದೀರಾ? ನಾವೆಲ್ಲ ಅಲ್ಲ ಅಮ್ಮ, ಭಗವದ್ಗೀತೆ. ಓ, ಡಿವೋಷನಲ್ ನಾವೆಲ್. ನಿಂಗೆ ಭಗವದ್ಗೀತೆ ಬಗ್ಗೆ ಗೊತ್ತಾ? ಹೆಸರು ಕೇಳಿದೀನಿ. ಲಾರ್ಡ್ ಶ್ರೀಕೃಷ್ಣ ವಾರಲ್ಲಿ ಅರ್ಜುನಂಗೆ ಕೊಟ್ಟಿರೋ ಸ್ಪೀಚ್ ಅಲ್ವಾ ಅದು? ಹೌದಮ್ಮ. ನಮ್ಗೆ ಎದುರಾಗೋ ಪ್ರತಿ ಸಮಸ್ಯೆಗೂ ಈ ಭಗವದ್ಗೀತೆ ಪರಿಹಾರ ತೋರ್ಸುತ್ತೆ. ನೀನು ಓದ್ತೀಯಾ? ನೀ ಇಂಗ್ಲಿಷ್ ಅಲ್ಲಿ ಇದೆಯಾ ಅದು? ಸಂಸ್ಕೃತ. ಸಂಸ್ಕೃತ್? ನೋ ಗ್ರಾನಿ, ಐ ರಿಯಲಿ ಕಾಂಟ್. ಯು ಕ್ಯಾರಿ ಆನ್. ಬಾಯ್. ಏ ನಿತ್ಯ ನಿತ್ಯ, ಓಲ್ಡ್ ಮ್ಯಾನ್ ಏನಂದ್ರು? ಭಗವದ್ಗೀತೆ ಓದ್ತ್ಯಾ ಅಂದ್ರು. ನೀನೇನಂದೆ? ನಮ್ ಮಾವ ಆದ್ರೆ ಚೆನ್ನಾಗ್ ಓದ್ತಾನೆ ಅಂದೆ. ದಯವಿಟ್ಟು ನನ್ನನ್ನು ಬುಕ್ ಮಾಡ್ಬೇಡಮ್ಮ, ನಾನು ಯಾವ ಬುಕ್ಕು ಓದೋದಿಲ್ಲ. ಹೇ ಅತ್ತೆ. ನಿತ್ಯ, ಅಯ್ಯೋ ಅತ್ತೆ. ಅತ್ತೆ, ಅತ್ತೆ, ನಿಮ್ಮನ್ನೇ ಅತ್ತೆ. ನನ್ನ 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 ಅತ್ತೆ ಅಂತ ಕರೆದೇನಮ್ಮ? ಹೌದು ಅತ್ತೆ. ಇನ್ನೊಂದ್ಸಲ ಕರಿಯಮ್ಮ. ಅತ್ತೆ, ಏನಿವ್ರು ಓವರ್ ಎಕ್ಸೈಟ್ ಆಗ್ತಾ ಇದ್ದಾರೆ? ಎಲ್ಲಿ? ಇನ್ನೊಂದ್ಸಲ ಕರಿಯಮ್ಮ. ನಿಮ್ಗೇನ ಕಿವುಡ ಕೇಳಿಸೋದಿಲ್ವಾ? ಹಾಗಲ್ಲಪ್ಪ, ಅತ್ತೆ ಅಂತ ಅವಳು ಕರೆಯೋದು ಎಷ್ಟು ಸಲನಾದ್ರೂ ಕೇಳ್ಬೇಕು ಅನ್ಸುತ್ತೆ. ಯಾಕೆ? ಆ ಶಬ್ದ ಯಾವತ್ತು ಕೇಳಿಲ್ವಾ ಅತ್ಗೆ? ಯಾರ್ ಕರೀತಾರತ್ಗೆ ನನ್ನ ಹಾಗೆ? ನಮ್ ಸ್ವಪ್ನ ಕರೀತಾಳಲ್ಲ. ಅದು ಒಂದ್ ಕರೆಯೋದೇನಾ? ಯಾಕೆ? ನನ್ ಮಗಳು ಕರೆಯೋದ್ರಲ್ಲಿ ಏನ್ ಕಡಿಮೆ ಆಗಿದ್ಯೋ? 1 ನಿಮಿಷ. ಕರಿಯಮ್ಮ. ಕರಿಯೇ ಅತ್ತೆ. ನೀನ್ ಕರಿಯಮ್ಮ. ಅತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಕೇಳದ್ಯಾ? ಅವಳು ಕರೆಯೋದಕ್ಕೂ ಇವಳು ಕರೆಯೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಎಷ್ಟು ವೇರಿಯೇಷನ್ ಇದೆ. ಇವಳು ಕರೆಯೋದ್ರಲ್ಲಿ ಎಷ್ಟು ಆಪ್ಯಾಯತೆ ಇದೆ, ಎಷ್ಟು ಪ್ರೀತಿ ಇದೆ, ಎಷ್ಟು ಫೀಲ್ ಇದೆ. ಯಾರು ಕರ್ದೇ ಇಲ್ವೇನೋ ತರ ಏನಿದು ಓವರ್ ಆಕ್ಟಿಂಗು? ಅಮೃತ ಕುಡ್ದವ್ರ ಹಾಗೆ ನಿತ್ಯ ಕರೀತಿದ್ರೆ ಗಂಟ್ಲು ನೋವಿರೋರ್ ತರ ಸ್ವಪ್ನ ಕಿರ್ಚ್ಕೋತಾಳೆ. ನನ್ ವಾಯ್ಸ್ ಇರೋದೇ ಹಾಗೆ. ರಿಲ್ಯಾಕ್ಸ್ ಸ್ವಪ್ನ. ಆಂಟಿ, ನಂಗೆ ಸ್ವಪ್ನ ಬಗ್ಗೆ ಚೆನ್ನಾಗ್ ಗೊತ್ತು. ಶಿ ವಾಸ್ ಮೈ ಕೋ ಪಾರ್ಟಿಸಿಪೆಂಟ್ ಇನ್ ಮಿಸ್ ಬ್ಯಾಂಗ್ಳೂರ್ ಕಾಂಪಿಟೇಷನ್. ಹೌದು, ಆಗ ನೀನ್ ಎದುರುಗಡೆ ಸೋತಿದ್ರಲ್ವಾ? ಮಾವ, ನಿಮ್ ಬಗ್ಗೆ ಹೇಳಿ. ಇವ್ರಿಗಿಂತ ಮೊದ್ಲು ನಿಂಗೆ ಇನ್ನೊಬ್ರು ಮುಖ್ಯವಾದವ್ರ ಬಗ್ಗೆ ಹೇಳ್ಬೇಕಮ್ಮ. ಯಾರತ್ತೆ? ಅಬ್ಬಬ್ಬಾ, ಬಾರಮ್ಮ, ಪರಿಚಯ ಮಾಡಿಸ್ತೀನಿ. ಬಾ ಬಾ. ಅರೆ, ನೀನ್ ಬಾ. ಕೈ ಮುಗಿ. ಯಾರು? ನಿಮ್ ದೊಡ್ಡತ್ತೆ. ಅದೇನಮ್ಮ, ಜೈ ಅವರಮ್ಮ. ಓ, ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದ್ದಾರೆ. ಅಷ್ಟೇ ಅಲ್ಲಮ್ಮ, ಅಕ್ಕ ತುಂಬಾ ಒಳ್ಳೆಯವಳು. ಆಗಾಗ ನನ್ಗೆ ಮನೆ ಕೆಲಸದಲ್ಲೂ ಸಹಾಯ ಮಾಡ್ತಿರ್ತಾಳೆ. ವಾಟ್? ಅವ್ರು ಸತ್ತೋಗಿದಾರಲ್ಲ? ಅದೇ ಅವ್ರ ದೊಡ್ಡತನ. ರೆಸ್ಟ್ ಇನ್ ಪೀಸ್ ಅಲ್ಲಿ ಇದ್ರು ಕೂಡ
ರೆಸ್ಟೇ ತಗೊಳ್ಳದೆ ನನಗೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಅತ್ತೆ, ಐ ಡೋಂಟ್ ಬಿಲೀವ್ ದಿಸ್. ಮೊದ್ಲು ನಾನ್ ಕೂಡ ನಂಬ್ಲಿಲ್ಲಮ್ಮ. ಯಾವಾಗಿಂದ ಹೀಗ ಅನಿಸ್ತಾ ಇದೆ? ಇತ್ತೀಚೆಗೆ 2 ದಿನದಿಂದ. ಅಂದ್ರೆ ಬಿಗಿನಿಂಗ್ ಸ್ಟೇಜ್. ಈಗ್ಲೇ ತೋರಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಉದ್ದೇಶ. ನೀವೇನ್ ಹೇಳಿದ್ರೋ ನಂಗೆ ಅರ್ಥ ಆಗ್ಲಿಲ್ಲಪ್ಪ. ಓ, ಇದು ಕೂಡ ಇದೆಯಾ? ಮಾವ, ನೀವ್ ಹೇಳಿ ಅತ್ತೆ. ಮೊದ್ಲು ನಂಗೂ ಅರ್ಥ ಆಗ್ಲಿಲ್ಲಮ್ಮ. 1-2 ಕೆಲ್ಸ ಮಾಡಿದ್ಮೇಲೆ ನಂಗೂ ಅರ್ಥ ಆಯ್ತು. ಅಕ್ಕನೇ ಈ ಕೆಲ್ಸ ಎಲ್ಲ ಮಾಡಿದ್ದು ಅಂತ. ನಾಳೆ ನಿಂಗೂ ಹೆಲ್ಪ್ ಮಾಡ್ತಾರೆ ಬಿಡು. ಎಷ್ಟಾದ್ರೂ ನಾವ್ 3 ಜನ ಈ ಮನೆ ಸೊಸೆಯಂದಿರಲ್ವಾ, ಅಲ್ವೇನಕ್ಕ? ನಿತ್ಯ, ಹೋಗೋಣವಾ? ಮಾವ, ಕಮ್ಮತ್ತೆ. ಸೂಪರ್ ಮೇಡಮ್, ಎಷ್ಟು ಚೆನ್ನಾಗಿ ಆಡಿದ್ರಿ ಗೊತ್ತಾ? ಎಷ್ಟೇ ಆದ್ರೂ ಟ್ರೆಡಿಷನಲ್ ಫ್ಯಾಮಿಲಿ ಅಲ್ವಾ? ಹೋಗ್ಲಿಕ್ ಸಾಕು. ಯಾಕೆ, ನೀನ್ ಹಾಡಲ್ ಬೈತೀಯಾ? ನೀವ್ ಹಾಡಿದ್ದು ನಂಗೆ ಅರ್ಥ ಆಗ್ದಿದ್ರು ಚೆನ್ನಾಗಿತ್ತು ಅತ್ತೆ. ನೈಸ್ ವಾಯ್ಸ್. ಥ್ಯಾಂಕ್ಸ್ ಅಮ್ಮ. ಇದು ಹೊಗಳಿದ್ದ ಬೈದಿದ್ದ? ನಿನ್ಗೆ ಅರ್ಥ ಆಗ್ಲಿಲ್ವಾ? ನಿಮ್ಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಚಂದ್ರಿಕಾ ಆಂಟಿ. ಅಯ್ಯೋ, ಡ್ಯಾನ್ಸ್ ಮಾಡ್ಬೇಕು. ಅಯ್ಯೋ, ನನ್ ಕೈಲಾಗಲ್ಲಪ್ಪ, ನಾನ್ ಮಾಡಲ್ಲ. ನೀನ್ ದಿನ ಮಾಡೋದು ಅದೇ ಅಲ್ವಾ ಚಂದ್ರಿಕಾ? ಮಾಡು. ಇನ್ನೊಂದ್ ಚೀಟಿ ತೆಗಿತೀನಮ್ಮ. ನೋ ವೇ ಆಂಟಿ, ಓನ್ಲಿ 1 ಚೀಟಿ. ಡ್ಯಾನ್ಸ್ ಮಾಡ್ಲೇಬೇಕು. ಬೇಡ ಬಿಡಮ್ಮ, ಭೂಕಂಪ ಆಗುತ್ತೋ ಏನೋ. ನೀವ್ ಹಾಡ್ದಾಗ್ಲೇ ಭೂಕಂಪ ಆಗ್ಲಿಲ್ಲ, ನಾನ್ ಡ್ಯಾನ್ಸ್ ಮಾಡ್ದಾಗ ಆಗತ್ತ ಅತ್ಗೆ? ಮತ್ ಮಾಡ್ಬೋದಲ್ಲ. ಮಾಡು ಚಂದ್ರಿಕಾ, ಚಿಕ್ಕವಳಿದಾಗ ಸ್ಕೂಲಲ್ಲಿ ಮಾಡ್ತಿದ್ದಲ್ಲ. ಅದಾಗ್ಲೇ ಮರ್ತ್ ಹೋಗಿದೆ ಅಣ್ಣ. ಕಮ್ ಆನ್ ಆಂಟಿ, ಮ್ಯೂಸಿಕ್ ಆನ್ ಮಾಡಿದ್ರೆ ಮರ್ತೋಗಿರೋ ಡ್ಯಾನ್ಸ್ ಅದಾಗದೆ ಬರುತ್ತೆ. ಪ್ಲೀಸ್ ಹೋಗಿ ಹೋಗಿ ಆಂಟಿ. ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೊಕ್ಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ? ಇಪ್ಪಲ್ಲಿ ರಾಣಿ ಜೇನನ್ನು ನೋಡಿ ನೀವು ನಾಚಿರಿ, ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಪಿಕ್ಚರ್ ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಕೆನ್ನೆ ಮುತ್ತಾಡಿ ಹೋಗುವೆನು. ಥ್ಯಾಂಕ್ ಯು. ಸೂಪರ್. ಬರಲ್ಲ ಅಂತಲೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಆಂಟಿ. ಥ್ಯಾಂಕ್ಸ್ ಅಮ್ಮ. ನೆಕ್ಸ್ಟ್ ಅಂಕಲ್. ವಾವ್, ಕೊಡಿ. ನನ್ಗಿಷ್ಟ ಆಗೋ ಪೋಯಂ ಹೇಳ್ಬೇಕಂತೆ. ಯಾವ್ದ್ರ ಮೇಲಮ್ಮ? ನಿಮ್ಗೆ ಯಾರು ಇಷ್ಟನೋ ಅವ್ರ ಮೇಲೆ ಹೇಳಿ. ನಿಮ್ ಡಾಟರ್ ಆದ್ರೂ ಆಗ್ಬೋದು, ಆಂಟಿ ಆದ್ರೂ ಆಗ್ಬೋದು. ನನ್ಗೆ ಇವರಿಬ್ರಿಗಿಂತ ಈ ಪೌಡರ್ ಡಬ್ಬಿನೇ ಇಷ್ಟನಮ್ಮ. ಓಕೆ ದೆನ್ ಸ್ಟಾರ್ಟ್. ಮುಖಕ್ಕೆ ಮೆರಗು, ಕಂಠಕ್ಕೆ ಹೊಳಪು. ಓಹೋ, ಸೂಪರ್ ಸೂಪರ್. ಚರ್ಮಕ್ಕೆ ಸುವಾಸನೆ, ವಾಸನೆಗೆ ಉಚ್ಚಾಟನೆ. ಆಹಾ, ವಾವಾ ವಾವಾ. ದೇವತೆಗಳು ಕೂಡ ಕೊಂಡಾಡುವರು. ಸಿನಿ ತಾರೆಯರನ್ನು ಅಂದವಾಗಿಸುವುದು. ಹಿರಿಯರು ಕೂಡ ಬಳಸುವರು ಇದನ್ನು. ಸಾಕ್ಷಾತ್ ಆ ಪರಮಶಿವ ಪರಮೇಶ್ವರ ಹಚ್ಚುವ ಬೂದಿನು ಒಂದು ಪೌಡರೇ. ಸೂಪರ್. ವಾವ್, ಪೌಡರ್ ಪೋಯಂ ಸೂಪರ್ ಅಂಕಲ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಸ್ವಪ್ನ, ಈಗ ನಿನ್ ಟರ್ನ್. ಇಷ್ಟ ಆದವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕು. ವಾವ್, ಮತ್ತೆ ಡ್ಯಾನ್ಸ್. ಕಂಗ್ರಾಟ್ಸ್ ಸ್ವಪ್ನ. ನಿಂಗೆ ಇಷ್ಟ ಆಗೋರು ಯಾರು? ನಿಂಗೆ ಜೈ ಅಂದ್ರೆ ಇಷ್ಟನಾ? ಎಸ್, ಐ ಲೈಕ್ ಮಾವ.
ಅಂದ್ರೆ ಅದು ಭಾವನಾದ್ನಿ ಮಧ್ಯೆ ಇರೋ ಸಂಬಂಧಕ್ಕಾಗತ್ತಮ್ಮ. ಅದಕ್ಕಿಂತ ಇನ್ನೇನಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಇದೆ ಅಂತ ಹೇಳಿದ್ರು ಕೂಡ ನಿತ್ಯ ಜಲಸ್ ಫೀಲ್ ಆಗಲ್ಲ ಅತ್ಗೆ. ಏನ್ ನಿತ್ಯ? ನಾನು ಮಾವನ್ ಜೊತೆಲೇ ಡ್ಯಾನ್ಸ್ ಮಾಡ್ತೀನಿ. ನಾನು ಒಪ್ಪೋದಿಲ್ಲ. ಜೈ ನಮ್ ನಿತ್ಯನ್ ಮದುವೆ ಆಗೋ ಹುಡುಗ, ನೀನ್ ಕೂಡ ಒಪ್ಕೋಬೇಡ ನಿತ್ಯ. ಅಭಿ, ಇದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ನಾನ್ ರೆಡಿ ಸಪ್ನಾ.